ನೋಡಿ, ಎಲೆಕ್ಷನ್ ಡೇಟ್ ಅನೌನ್ಸ್ ಆಗ್ತಾ ಇದ್ದಂತೆ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ. ಇದೇ 9ನೇ ತಾರೀಕು ಉಪಚುನಾವಣೆಯ ದಿನಾಂಕವೂ ಕೂಡ ಘೋಷಣೆ ಆಗಿದೆ. ದಾವಣಗೆರೆ ಮತ್ತು ಬಾಗಲಕೋಟೆಗೆ ಬೈ ಎಲೆಕ್ಷನ್ ನಡೆಯುತ್ತೆ. ಅದರಲ್ಲೂ ಪ್ರಮುಖವಾಗಿ ದಾವಣಗೆರೆ ಉಪಚುನಾವಣೆಯ ಕದನ ಇದೆಯಲ್ಲ, ಮತ್ತಷ್ಟು ರಂಗೇರ್ತಾ ಇದೆ. ಅಂದರೆ ಇಲ್ಲಿ ಟಿಕೆಟ್ ಘೋಷಣೆನೇ ಆಗಿಲ್ಲ. ಹಂಗಿದ್ರೂ ಕೂಡ ಇಬ್ಬರು ನಾಮಪತ್ರ ಸಲ್ಲಿಸಿದ್ದಾರೆ. ಇಬ್ಬರಲ್ಲಿ ಯಾರಿಗೂ ಒಲಿಗುತ್ತೆ ಕಾಂಗ್ರೆಸ್ ಬಿ ಫಾರಂ ಅನ್ನೋದು ಗೊತ್ತಿಲ್ಲ, ಇನ್ನೂ ಪ್ರಶ್ನೆಯಾಗೇ ಉಳ್ಕೊಂಡಿದೆ. ದಿವಂಗತ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ್ ನಾಮಿನೇಷನ್ ಮಾಡಿದ್ದಾರೆ. ಜೊತೆಗೆ ಸಾದಿಕ್ ಪೈಲ್ವಾನ್ ಅವರು ಕೂಡ ಉಮೇದುವಾರಿಕೆ ಸಲ್ಲಿಸಿರೋದು. ಇನ್ನೂ ಟಿಕೆಟೇ ಘೋಷಣೆ ಆಗಿಲ್ಲ. ಈ ಮಧ್ಯೆ ಇಬ್ಬರು ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಅಂದರೆ ನೀವು ನಮಗೆ ಟಿಕೆಟ್ ಕೊಟ್ಟರು, ಪಕ್ಷದಿಂದ ಟಿಕೆಟ್ ಕೊಟ್ಟರು, ಕೊಡಲಿಲ್ಲ ಅಂತಂದ್ರು ನಾವು ಎಲೆಕ್ಷನ್ಗೆ ನಿಲ್ಲೋದೆ, ಹೀಗೆ ಸವಾಲೊಡ್ಡದಂತಿದೆ. ಪ್ರತಿಷ್ಠೆಯ ಕಣವಾಗಿದೆ ಈಗ ಸದ್ಯದಲ್ಲಿ. ಕಾಂಗ್ರೆಸ್ನಿಂದ ಇಬ್ಬರಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರೂ ಕೂಡ ನಾವು ಬಂಡಾಯವಂತೂ ಎದ್ದೇ ಹೇಳ್ತೀವಿ, ಬಂಡಾಯ ಹೇಳ್ತೀವಿ, ಎಲೆಕ್ಷನ್ಗೆ ನಾವು ನಿಂತೇ ನಿಲ್ತೀವಿ ಅನ್ನೋ ರೀತಿಯಾಗಿ ಇದೆ ಅವರ ನಡೆ. ನೋಡಿ, ಇಬ್ಬರು ನಾಮಿನೇಷನ್ ಫೈಲ್ ಮಾಡಿ ಹೊರಬಂದ ಕ್ಷಣದ ವಿಡಿಯೋ ಇದು. ಪ್ರಭಾ ಮಲ್ಲಿಕಾರ್ಜುನ್ ಅವರು ಕೂಡ ಜೊತೆಲಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ನಾಮಿನೇಷನ್ ಫೈಲ್ ಮಾಡಿ ಸಮರ್ಥ್ ಅವರು ಹೊರಗಡೆ ಬಂದಿತ್ತು. ಅದಾದ ಮೇಲೆ ಸಾದಿಕ್ ಪೈಲ್ವಾನ್ ಅವರು ಕೂಡ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಇದು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯ ಕದನ ಮತ್ತಷ್ಟು ರಂಗು ಪಡ್ಕೊಳ್ತಾ ಇದೆ. ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಬಾಗಲಕೋಟೆ ಬೈ ಎಲೆಕ್ಷನ್ ಇದೆ. ಅಲ್ಲೂ ಕೂಡ ಕೈ ಟಿಕೆಟ್ಗಾಗಿ ತೀವ್ರ ಪೈಪೋಟಿ ಇದೆ. ದಿವಂಗತ HY ಮೇಟಿಯ 4 ಮಕ್ಕಳಲ್ಲಿ ಟಿಕೆಟ್ಗಾಗಿ ಜಟಾಪಟಿ ಶುರುವಾಗಿದೆ. ಅಸಮಾಧಾನಿತ ಕಾಂಗ್ರೆಸ್ ಮುಖಂಡನಿಂದ ನಾಮಪತ್ರ ಸಲ್ಲಿಕೆ ಮಾಡಲಾಗಿದೆ. ಅಂದರೆ 4 ಜನ HY ಮೇಟಿ ಕುಟುಂಬದಲ್ಲೇ ಟಿಕೆಟ್ಗಾಗಿ ಜಟಾಪಟಿ ನಡೀತಾ ಇದೆ. ಇನ್ನು ನಮ್ಮನ್ನೆಲ್ಲಿ ನೋಡ್ತಾರೆ ಅನ್ನೋ ರೀತಿಯಾಗೇನೋ ಗೊತ್ತಿಲ್ಲ, ನಾಮಪತ್ರ ಸಲ್ಲಿಕೆ ಮಾಡಿ ಬಂದ್ಬಿಟ್ಟಿದ್ದಾರೆ ಕಾಂಗ್ರೆಸ್ನ ಮುಖಂಡ. ಟಿಕೆಟ್ ಕೊಡದೇ ಇದ್ರೂ ನಾಮಪತ್ರವನ್ನು ಸಲ್ಲಿಸಿ ಬಂದಿದ್ದಾರೆ ಗೋವಿಂದ ಬಳ್ಳಾರಿ. ಇವರು ಕಾಂಗ್ರೆಸ್ನ ಮುಖಂಡರು. ಅವರು ಟಿಕೆಟ್ ಕೊಡದೇ ಇದ್ದರೂ ಕೂಡ ನಾಮಪತ್ರವನ್ನು ಸಲ್ಲಿಸಿ ಬಂದಿದ್ದಾರೆ. ಆಗಲಿಲ್ಲ ಆಗುದಿಲ್ಲ ಅಂತ ನಂಬಿಕೆ ಇಟ್ಕೊಂಡಿದ್ದೀನಿ. ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಂತ ನನ್ನ ನಾಯಕರು DK ಶಿವಕುಮಾರ್ ಸಾಹೇಬ್ರು, ಸಿದ್ದರಾಮಯ್ಯ ಸಾಹೇಬ್ರು ಅವ್ರ ಮನೆಗೆ ಬಂದಾಗೂ ಕೂಡ ನಾನು ಅವರಲ್ಲಿ ವಿನಂತಿ ಮಾಡಿದ್ದೀನಿ. ಮತ್ತು ಸನ್ಮಾನ್ಯ ಜಿಲ್ಲಾಧ್ಯಕ್ಷರಂತ ನಂಜೇಮಠ ಸಾಹೇಬರಿಗೆ, ನಮ್ಮ ಉಸ್ತುವಾರಿ ಕಾರ್ಯದರ್ಶಿ AICC ಗೋಪಿನಾಥ್ ಪಳನಿಯಪ್ಪ ಕೂಡ ನಾನು ಮನವಿ ಪತ್ರ ಸಲ್ಲಿಸಿದ್ದೀನಿ. ಮನವಿ ಪತ್ರ ಕೊಟ್ಟಿರ್ತಕ್ಕಂಥ ನಾನೇ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತದ ಅಡಿಯೊಳಗಡೆ ಮನವಿ ಪತ್ರ ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಏನು ನಾನು ತೀರ್ಮಾನ ತಗೊಂಡಿಲ್ಲ. ಅದ್ರ ಬಗ್ಗೆ ನಾನು ಮತ್ತೆ ಮುಂದಿನ ದಿನಮಾನದೊಳಗೆ ತಮ್ಮ ಜೊತೆ ನಾನು ಹಂಚ್ಕೊಂತೀನಿ. ಎಲ್ಲ ಮಾಧ್ಯಮ ಸ್ನೇಹಿತರೆ ಒಂದು ವಿನಂತಿ ಮಾಡ್ತೀನಿ, ನಾವು ನಿಮ್ಮ ಮುಂದೆ ಇದ್ದೀವಿ. ಎಲ್ಲಿ ಯಾವುದೇ ಇದ್ರೊಳಗೆ ಹೆಚ್ಚಿಗೆ ನಾವು ಪ್ರಚಾರ ತಗೊಳ್ಳೋದನ್ನೇ ಕೆಲಸ ಮಾಡ್ಕೊಂಡು ಬಂದಿದ್ವಿ. ಅವೆಲ್ಲ ನಮಗೆ ಸಹಕಾರ ಬೆಂಬಲದೊಂದಿಗೆ ನನ್ನ ಟಿಕೆಟ್ ಕೊಡಿಸಿದ ತಮ್ಮದು ಒಂದು ಬಹಳ ದೊಡ್ಡ ಪಾತ್ರ ಇದೆ ಅಂತ ಹೇಳಿ ತಮ್ಮಲ್ಲಿ ನಾನು ಕೈ ಮುಗಿದು ವಿನಂತಿ ಮಾಡ್ತೀನಿ. ಆ ರೀತಿಯಲ್ಲಿ ಆಗಲಿ.